ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ಪ್ರಸ್ತುತವಾಗಿ ಶನಿಯ ಸಂಚಾರ ಮೀನರಾಶಿಯಲ್ಲಿದೆ. ಒಂದು ಹೊಸ ಪ್ಲೇಲಿಸ್ಟ್ ಆರಂಭ ಆಗ್ತಾ ಇದೆ. ಕಾರಣ ಗೋಚಾರದಲ್ಲಿ ಒಂದು ಹೊಸ ಬಹುದೊಡ್ಡ ಪರಿವರ್ತನೆ ಕಂಡು ಬರ್ತಾ ಇದೆ. ಇದರ ಜೊತೆ ಮುಂದೆ ಇನ್ನೂ 4 ಪ್ಲೇಲಿಸ್ಟ್ಗಳು ರಿಲೀಸ್ ಆಗ್ತವೆ. ಪ್ರತಿ ಪ್ಲೇಲಿಸ್ಟ್ನಲ್ಲಿ 12 ವಿಡಿಯೋಸ್ಗಳು ಮಿನಿಮಮ್ ಇರ್ತವೆ. ಮೀನರಾಶಿಯಲ್ಲಿ ಪ್ರಸ್ತುತವಾಗಿ ಶನಿಯು ಸಂಚಾರ ಇದೆ. ಆದರೆ ಬರುವ ಒಂದು ಟ್ವಿಸ್ಟ್ ಇದೆ. ಬರುವ ಜುಲೈ 26ರಿಂದ ಡಿಸೆಂಬರ್ 10, ಜುಲೈ 26ರಿಂದ ಡಿಸೆಂಬರ್ 10, ಸುಮಾರು 4.5 ತಿಂಗಳು 138 ದಿನಗಳ ಅವಧಿಯವರೆಗೆ ಶನೇಶ್ವರ ಮೀನರಾಶಿಯಲ್ಲಿ ನೇರ ಚಲನೆಯನ್ನು ತ್ಯಜಿಸಿ ವಕ್ರೀ ಚಲನೆ ಆರಂಭ ಮಾಡ್ತಾನೆ. ಇದನ್ನ ರಿಟ್ರೋಗ್ರೇಡೆಡ್ ಮೋಷನ್ ಆಫ್ ಸ್ಯಾಟರ್ನ್, ಪ್ಲಾನೆಟ್ ಸ್ಯಾಟರ್ನ್ ಅಂತ ಕರೀತಾರೆ. ಹೀಗಾಗಿ ಮೀನದಲ್ಲಿ ಶನಿಯ ವಕ್ರೀ ಚಲನೆ ಮಿಥುನ ರಾಶಿಯ ಮೇಲೆ ಪ್ರಭಾವ. ಇದು ವಿಡಿಯೋ ಥೀಮ್ ಆಗಿದೆ. ಮಿಥುನ ರಾಶಿಗೆ ಶನೈಶ್ವರ ಕರ್ಮ ರಂಧ್ರಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿದ್ದಾನೆ. ಬೀಯಿಂಗ್ ರಂಧ್ರಾಧಿಪತಿ ಅಷ್ಟಮೇಶ, ಶನಿ ಈಸ್ ದುಸ್ಥಾನಾಧಿಪತಿ, ಒಳ್ಳೆಯ ಗ್ರಹನಲ್ಲ. ಆದರೆ ಬೀಯಿಂಗ್ ಭಾಗ್ಯಾಧಿಪತಿ ಶನೈಶ್ವರ ಈಸ್ ಗುಡ್ ಪ್ಲಾನೆಟ್. 8th Lord and 9th Lord, being 8th Lord and 9th Lord, Saturn is retrograded in 10th house. ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಶನಿಯು ವಕ್ರಗತಿಯಲ್ಲಿ ಮೀನರಾಶಿಯಲ್ಲಿ ಕರ್ಮಭಾವದಲ್ಲಿ ಸಂಚಾರ ಮಾಡ್ತಾನೆ. ಕರ್ಮಾಧಿಪತಿಯಾಗಿ ಕರ್ಮಭಾವದಲ್ಲಿ ಶನಿಯ ಸಂಚಾರ ಇರಲಿದೆ. ಶನಿಯು ಕರ್ಮಭಾವದಲ್ಲಿ ವಕ್ರಿಯಾದಾಗ ಕರ್ಮಭಾವದ ಫಲಗಳು, ಸಾಮಾನ್ಯ ಫಲಗಳು ನಿಧಾನಗತಿಯಲ್ಲಿ ಸಿಗುತ್ತವೆ. 138 ದಿನ ಸ್ಲೋ ಮಾಡುವನು. ವೀಕ್ಷಕರೇ, ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಕಂಟಿನ್ಯೂಸ್ಲಿ 4 ಪ್ಲೇ ಲಿಸ್ಟ್ಗಳು ಬರ್ತವೆ. ಇವೇ ವಿಡಿಯೋಗಳನ್ನ, ಇವೇ ಪ್ಲೇ ಲಿಸ್ಟ್ಗಳನ್ನ ಆಂಗ್ಲ ಮಾಧ್ಯಮದಲ್ಲಿಯೂ ಕೂಡ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಆಸಕ್ತರು ಅವುಗಳನ್ನು ಕೂಡ ವೀಕ್ಷಿಸಬಹುದು. ಸೊ ಸಬ್ಸ್ಕ್ರೈಬ್, ಇಫ್ ಯು ಲೈಕ್ ದ ವಿಡಿಯೋ, ಥಮ್ಸ್ ಅಪ್, ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದ ವಿಡಿಯೋ. ತುಂಬ ಜನರಿಗೆ ತಲುಪಲಿ. ಸೊ ಮಿಥುನ ರಾಶಿ ಕರ್ಮಭಾವದಲ್ಲಿ ಶನಿಯ ಸಂಚಾರ, ಕರ್ಮಭಾವದಲ್ಲಿ ಶನಿಯ ಹಿಮ್ಮುಖ ಚಲನೆ, ವಕ್ರೀ ಚಲನೆ, ರಿಟ್ರೋ ಮೋಷನ್. ಶನಿಗೆ ಯಾವ ಮಾರಕತೆನಿಲ್ಲ, ಶನಿಗೆ ಯಾವ ಬಾಧಕತೆನಿಲ್ಲ. ಆದರೆ ದುಸ್ಥಾನಾಧಿಪತಿಯಾಗಿರುವನು. 8th Lord in 10th house ರಿಟ್ರೋ, 9th Lord in 10th house ರಿಟ್ರೋ. ಜುಲೈ 26 to December 10, ಕರ್ಮಕಾರಕ ಇನ್ ಕರ್ಮ ರಾಶಿ ಗೆಟಿಂಗ್ ರಿಟ್ರೋ. ಕೇಂದ್ರದಲ್ಲಿ ಪಾಪಗ್ರಹ. Saturn is a Papa Graha, malefic planet, and placed in 10th house is a Karma Bhava, and it is ಅದು ಕೇಂದ್ರದಲ್ಲಿದೆ. ಕೇಂದ್ರ ಭಾವ, ಕೇಂದ್ರ ಭಾವದಲ್ಲಿ ಪಾಪಗ್ರಹನಾಗಿ ಶನಿ ಶುಭಫಲವನ್ನು ಕೊಡ್ತಾನೆ. ಅದರ ಜೊತೆಗೆ ಕರ್ಮಕಾರಕನಾಗಿ ಕರ್ಮಭಾವದಲ್ಲಿ ಸಂಚಾರ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಕಾರಕೋಭಾವ ನಾಶ ಆಗಲ್ಲ. ಕಾರಣ ಇಟ್ ಈಸ್ ಅನ್ ಎಕ್ಸೆಪ್ಷನ್ ಫಾರ್ ಪ್ಲಾನೆಟ್ ಸ್ಯಾಟರ್ನ್. ಶನಿ ಗ್ರಹಕ್ಕೆ ಇದು ಎಕ್ಸೆಪ್ಷನ್ ಇರುವಂಥದ್ದು. ವೀಕ್ಷಕರೇ, ಭಾವ ಮಧ್ಯಮವಾಗಿದೆ. ಶನಿಯು ಪಾಪಗ್ರಹನಾಗಿ 3, 6, 11ರಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಆದರೆ ಕೇಂದ್ರದಲ್ಲಿದ್ದಾಗ ಪಾಪಗ್ರಹನಾಗಿ ಶುಭ ಫಲಗಳನ್ನು ನೀಡುವನು. ಇದು ಒಂದು ಪ್ರಭಾವಿಸುವ ಪಾದ ಭಾವ. ಓಕೆ, ಭಾವ 10th ಹೌಸ್ ಇದ್ದಾಗ ಪಾಪಗ್ರಹನಾಗಿ ಶುಭ ಫಲ ಒಂದು. ಇನ್ನೊಂದು, ಅರ್ಥ ತ್ರಿಕೋನವನ್ನು ಸಕ್ರಿಯಗೊಳಿಸುವನು. ಫೈನಾನ್ಷಿಯಲ್ ಟ್ರಯಾಂಗಲ್ ಆಕ್ಟಿವ್ ಮಾಡಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆರ್ಥಿಕತೆ ಉತ್ತಮ. ಆದರೆ ವಕ್ರಿಯ ಆದ ಕಾರಣ ನಿಧಾನಗತಿಯಲ್ಲಿ ಸಿಗುವಂಥದ್ದು. ಇನ್ನು ಪಾದ, ತಾಮ್ರಪಾದ ಪ್ರಭಾವ ಬೀರುವನು. ಸುವರ್ಣ ಇಲ್ಲ, ರಜತ ಇಲ್ಲ, ಲೋಹನೂ ಇಲ್ಲ, ತಾಮ್ರವಂತು. ತಾಮ್ರ ಈಸ್ ಎ ಕಾಪರ್ ಲೆಗ್ ಇಂಪ್ಯಾಕ್ಟ್ ಎನ್ನುವರು. ಸೊ ಹೀಗಾಗಿ ಶನಿಯ ಫಲಗಳು ಇಲ್ಲಿ ಕರ್ಮಭಾವದಲ್ಲಿ ವಕ್ರಿಯ ಆದಾಗ ಮಧ್ಯಮ ಗತಿಯಲ್ಲಿ ಸಿಗುವಂಥದ್ದು. 50-50 ಆಗ್ತವೆ. ಮೊದಲನೇ ಮಾತು, ಶನಿ ಇಲ್ಲಿ ವಕ್ರಿಯ ಆಗ್ತಾನೆ. ಹೀಗಾಗಿ ಕಾರ್ಯಗಳು, ಕರಿಯರು, ಪ್ರೊಫೆಷನ್ನು ಇಲ್ಲಿ ನಿಮ್ಮನ್ನು ಸ್ಲೋ ಆಗಿ ಮಾಡ್ತಾನೆ. ನಿಮ್ಮ ಕಲೀಗ್ಸು, ಹಿರಿಯರು, ಬಾಸ್ ಇವರ ಮೇಲೆ ಇವರೆಲ್ಲ ಮೊದಲಿನ ಇರಲ್ಲ. ಜಾಬ್ ಪ್ಲೇಸ್ನಲ್ಲಿ ರಹಸ್ಯ ಘಟನೆಗಳು ನಡೀತವೆ. ಕರ್ಮಕ್ಕೆ ಅಡೆತಡೆಯ ಸ್ಲೋನೆಸ್, ಪ್ರತಿಬಂಧಕತೆ ಬರುತ್ತೆ. ಯಾವನೋ ಅಡೆತಡೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಏನೋ ಮಾಡಲು ಹೋಗಿ ಏನಾದ್ರು ಒಂದು ಅಡೆತಡೆ ಬರುತ್ತೆ. ಸಮಸ್ಯೆಗಳು, ಸ್ಲೋ ಡೌನ್ ಆಗ್ತೀರಾ, ಸ್ಲೋ ಗ್ರೋತ್ ಆಗುತ್ತೆ. ನಿಧಾನ ಆರ್ಥಿಕತೆ ಪ್ರಗತಿ. ಇಲ್ಲಿ
ಶನಿ ಏನು ಮಾಡ್ತಾನಂದ್ರೆ, ನೀವು ಎಷ್ಟು ಬೇಗ ಗ್ರೋ ಆಗ್ಬೇಕಂತ ಮಾಡ್ತಾ ಇರ್ತೀರಿ, ಬೆಳಿಬೇಕಂತ ಇರ್ತೀರಿ ಕರಿಯರ್ನಲ್ಲಿ, ಅಷ್ಟು ಸ್ಲೋ ಮಾಡ್ತಾನೆ. ಶನೈಶ್ವರಂದು ಅವನು ಸ್ವಂತ ಕರ್ಮಕಾರಕ, ನಾನೇ ಕರ್ಮಕಾರಕ ಎನ್ನುವನು. ನಾನೇ ಕರ್ಮಕಾರಕ, ಕರ್ಮಭಾವದಲ್ಲಿದ್ದೇನೆ, ಆದರೆ ನಾನು ವಕ್ರಗತಿಯಲ್ಲಿ ಸಂಚಾರ ಮಾಡುತ್ತೇನೆ. ಹೀಗಾಗಿ ಮುಂದಿನ 138 ದಿನಗಳ ಅವಧಿಯವರೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಪೀಡನ್ನು ಕಡಿಮೆ ಮಾಡುವೆನು. ನಿಮ್ಮ ಶನಿಯ ವಕ್ರೀಚಲನೆ ನಿಮ್ಮ ವರ್ಕ್ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ, ನಿಮ್ಮ ಕರಿಯರ್ ಮೇಲೆ, ನಿಮ್ಮ ಪ್ರೊಫೆಷನ್ ಮೇಲೆ ಅತಿಯಾದ ಪ್ರಭಾವ ಬೀರಲಿದೆ. ಕಾರಣ ಕೇವಲ ಕರ್ಮಭಾವದಲ್ಲಿರುವುದಲ್ಲ, ಕರ್ಮಕಾರಕನೇ ಆಗಿರುವನು. ಹೀಗಾಗಿ ಕರ್ಮದ ಮೇಲೇ ಪ್ರಭಾವ, ನೀವು ಮಾಡುವಂತಹ ಕಾರ್ಯಕ್ಷೇತ್ರವನ್ನು ಸಂಪೂರ್ಣವಾಗಿ ಪ್ರಭಾವಿಸುವನು. ವೆದರ್ ಯು ಆರ್ ಇನ್ ಅ ಗೌರ್ಮೆಂಟ್ ಜಾಬ್ ಆರ್ ಇನ್ ಅ ಪ್ರೈವೇಟ್ ಜಾಬ್, ಇಟ್ ಡಸ್ ನಾಟ್ ಮ್ಯಾಟರ್ಸ್ ಫಾರ್ ಲಾರ್ಡ್ ಸ್ಯಾಟರ್ನ್. ಪ್ರಭಾವ ಇದ್ದೇ ಇರುತ್ತೆ. ಸ್ಲೋ ಮಾಡುವನು, ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗುವವು. ಮೊದಲೇ ಮಂದಗ್ರಹ ವಕ್ರಿಯಾದಾಗ ಮತ್ತಷ್ಟು ಮಂದತನವನ್ನ ನೀಡುವನು. ಇಲ್ಲಿ ಜಾಬ್ ಪ್ಲೇಸಲ್ಲಿ ನಿಮಗೆ ಆಲಸ್ಯತನ, ಸೋಮಾರಿತನ ಕಂಡುಬರಲಿದೆ, ಮಂದತನ ಕಂಡುಬರಲಿದೆ, ಶರೀರವು ಭಾರವಾದಂತೆ ಭಾಸವಾಗಲಿದೆ. ಇತರರು ನಿಮಗೆ ಬೇಗ ರೆಸ್ಪಾನ್ಸ್ ಮಾಡಲಾರರು. ಹೆಚ್ಚಿನ ಪ್ರಯತ್ನ ಮಾಡಿದಾಗ ಕೆಲಸ ಕಾರ್ಯಗಳು ಆಗುತ್ತವೆ, ಕೆಲವು ಅಲ್ಪ ಪ್ರಯತ್ನದಿಂದ ಆಗಲ್ಲ. ಅದೃಷ್ಟ ಇಲ್ಲಿ ಬೆಂಬಲಿಸಲ್ಲ. ತುಂಬಾ ಪ್ರಯತ್ನ ಮಲ್ಟಿಪಲ್ ಟೈಮ್ಸ್ ಮಾಡಬೇಕು. ವಕ್ರಿಗ್ರಹ ಇಟ್ ಇಂಡಿಕೇಟಿಂಗ್ ಯು ಹ್ಯಾವ್ ಟು ಎಫರ್ಟ್ ಮೆನಿ ಟೈಮ್ಸ್. ತುಂಬಾ ಪ್ರಯತ್ನವನ್ನು ಪಡಬೇಕು ಒಂದು ಕಾರ್ಯ ಸಾಧನೆಗೆ. ಇಲ್ಲಿ ಇದರಿಂದ ಏನಾಗ್ತಾ ಇರ್ತಂದ್ರೆ, ನಿಮ್ದು ಪ್ರಮೋಷನ್, ಪದಪ್ರಾಪ್ತಿ, ಇದಕ್ಕೂ ಕೂಡ ಅಡೆತಡೆಗಳು ಎಲ್ಲವೂ ಇರುತ್ತೆ. ಆದರೆ ಆರ್ಡರ್ ಬರೋದು ಲೇಟ್ ಆಗ್ಬೋದು. ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಮೇ ಬಿ ದೇರ್. ನಿಮಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಉನ್ನತಿ, ಪ್ರಮೋಷನ್, ಇವೆಲ್ಲಕ್ಕೂ ಇಲ್ಲಿ ಕೊಕ್ಕೆ ಹಾಕುವನು. ನಿಮ್ಮ ವೇಗ ನಿಯಂತ್ರಕವನ್ನು ಅಳವಡಿಸುವನು. ಶನಿಯ ಒಂದು ಸೂತ್ರವಿದೆ, ವಕ್ರಿಯಾದಾಗ ಅಪಘಾತಕ್ಕೆ ಅವಸರವೇ ಕಾರಣ. ಹೀಗಾಗಿ ನಿಧಾನಗತಿಯಲ್ಲಿ ಪ್ರಗತಿಯನ್ನು ಕೊಡ್ತಾನೆ. ಯಾವುದೇ ಶಾರ್ಟ್ ಕಟ್ ಪಡೆಯೋಕೆ ಹೋಗಬೇಡಿ ರಾವಿನ. ಕಾರಣ ಶನಿಯ ವಕ್ರತ್ವ ಇದೆ, ನ್ಯಾಯಕಾರಕನಾಗಿದ್ದಾನೆ. ವಕ್ರತ್ವ ತ್ಯಾಗ ಮಾಡಿದಾಗ ನಿಮ್ಮ ಸಹನೆ ಮತ್ತು ತಾಳ್ಮೆಯನ್ನು ಈ ಅವಧಿಯಲ್ಲಿ ಪ್ರಸ್ತುತವಾಗಿ ಪರೀಕ್ಷೆ ಮಾಡ್ತಾನೆ. ಅದರಲ್ಲಿ ಯಶಸ್ವಿ ಆದರೆ ನಿಶ್ಚಿತವಾಗಿಯೂ ಕೂಡ ಸ್ಯಾಟರ್ನ್ಸ್ ರಿಸಲ್ಟ್ಸ್ ಆರ್ ಡಿಲೇಡ್ ಬಟ್ ನಾಟ್ ಡಿನೈಡ್ ಎಂಬುದನ್ನು ಮರಿಬಾರದು. ನಿಧಾನವಾಗಿ ಕೊಡ್ತಾನೆ, ಆದರೆ ನಿಶ್ಚಿತವಾಗಿಯೂ ನೀಡುವನು. ಕರ್ಮಕ್ಕೆ ಪ್ರತಿಬಂಧಕತೆ ಇದೆ, ಓಕೆ, ಸ್ಲೋ ಡೌನ್ ಮಾಡ್ತಾರೆ. ಪ್ರತಿಬಂಧಕತೆ ಅಂದರೆ ಏನು ಅಂತ ದೊಡ್ಡದೇನಿಲ್ಲ. ನೀವು ಎಷ್ಟೇ ಫಾಸ್ಟ್ ಮುಗಿಸ್ಬೇಕಂದ್ರೆ ಅಷ್ಟೇ ಅಡೆತಡೆಗಳು ಬರ್ತವೆ. ಅನ್ಎಕ್ಸ್ಪೆಕ್ಟೆಡ್ ಡಿಲೇಸ್, ಪ್ರಾಬ್ಲಮ್ಸ್ಗಳು ಬರ್ತವೆ. ಏನಾದರೂ ಒಂದು ಕೆಲಸ ಮಾಡಿ ಮುಗಿಸಲಿ ಇನ್ನೊಂದು ಏನು ಬರೋದು, ಅಥವಾ ಆಗಿರುವಂಥ ಕೆಲಸ ಕೆಟ್ಟು ಹೋಗುವಂಥದ್ದು. ಇಲ್ಲಿ ಜಾಬ್ನಲ್ಲಿ ರಹಸ್ಯ ಘಟನೆಗಳು ನಡೀತವೆ, ಅಡೆತಡೆಗಳು ಬರ್ತಾ ಇರ್ತವೆ, ಸ್ಲೋ ಗ್ರೋತ್ ಆಗುತ್ತೆ, ನಿಧಾನ ಅಭಿವೃದ್ಧಿ, ನಿಧಾನ ಪ್ರಗತಿ. ಕರಿಯರ್ನಲ್ಲಿ ಆಗಲಿ ಅಥವಾ ನಿಮ್ಮ ಪಬ್ಲಿಕ್ ಲೈಫಲ್ಲಿ ನೀವೇನಿದ್ರಿ ಅಲ್ಲಿ ಸ್ವಲ್ಪ ಬ್ರೇಕ್ ಬಂದಂತ ಅನಿಸುತ್ತೆ, ಅಥವಾ ಒಂದು ರೀತಿಯ ಹಿನ್ನಡೆ ಆಗ್ತಾ ಇದೆ ಏನೋ ನನಗೆ ಅಂತ ಅನಿಸುತ್ತೆ. ಏನಾಗ್ತಾ ಇದೆ ನನಗೆ ಗೊತ್ತಲ್ಲ, ಅದು ರೀತಿ ಭಾಸ ಆಗುತ್ತದೆ. ನಿಮ್ಮ ಚರಿಸ್ಮಾ ಮೊದಲಿನ ಥರ ಇರಲ್ಲ. ಬಿಕಾಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಡಿಲೇ. ಯು ಶುಡ್ ಎಕ್ಸ್ಪೆಕ್ಟ್ ಸಮ್ ಡಿಲೇಸ್ ಅಟ್ ದ ವರ್ಕ್. ಶೀಘ್ರ ಉನ್ನತಿ, ಬಡ್ತಿ, ಪದಪ್ರಾಪ್ತಿ ಇವಕ್ಕೆಲ್ಲ ಗಡಬಡಿ ಮಾಡಬಾರ್ದು. ಆತಂಕ ಬೇಡ. ಇದು ಶನಿಯ ಸಂಕೇತವಿದೆ, ಅಪಾಯವಿದೆ. ಗಡಿಬಿಡಿ ಬೇಡ, ಎಡವುತ್ತೀರಿ ಗಡಿಬಿಡಿ ಮಾಡಿದ್ರೆ. ಶನಿ ಕಾರಣ ಇಲ್ಲಿ ಸ್ಪೀಡ್ ಬ್ರೇಕರ್ ಆಲ್ರೆಡಿ ಹಾಕಿದಾನೆ ನಿಮ್ಮ ಒಳ್ಳೆಯದಕ್ಕೋಸ್ಕರ. ರಾಹುವಿನ ಥರ ಶಾರ್ಟ್ ಗ್ರೋತು ಅದು ಇದು ಬೇಡ, ಶಾರ್ಟ್ ಕಟ್ ಬೇಡ, 1 to 4 ಬೇಡ. ನಿಧಾನವಾಗಿ ಸಿಕ್ಕರೂ ಕೂಡ ನಿಶ್ಚಿತವಾಗಿ ಕೂಡ ಸಿಗುತ್ತೆ ಎಂಬುದು ಒಂದು ನಂಬಿಕೆ ಇರಬೇಕು. ಈ ಅವಧಿಯು ಸಹನೆ, ತಾಳ್ಮೆಯ ಪರೀಕ್ಷೆ, ಮತ್ತು ನಿಮ್ಮದು ಹಾರ್ಡ್ ವರ್ಕು, ನಿಮ್ಮದು ಡೆಡಿಕೇಶನ್ ಎಷ್ಟಿದೆ, ನೀವು ಎಷ್ಟು ಡಿವೋಟೆಡ್ ಇದ್ದೀರಾ ನಿಮ್ಮ ಕೆಲಸಕ್ಕೆ ಎಂಬ ಒಂದು ಪರೀಕ್ಷೆ ಇರುತ್ತೆ. ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಇದು ಒಂದು ಅಗ್ನಿ ಪರೀಕ್ಷೆ, ಕರಿಯರ್ಗೆ ರಿಲೇಟೆಡ್ ತಕ್ಕಂತೆ. ಶನಿ ಟೆಸ್ಟ್ ಯುವರ್ ಪೇಷನ್ಸ್. ಈಗ ಹಲವಾರು ಘಟನೆಗಳು ನಿಮ್ಮ ಕರಿಯರ್ ಸುತ್ತ, ಈ ಪ್ರೊಫೆಷನಲ್ ಲೈಫ್ ಸುತ್ತನೇ ನಡೀತವೆ ಈ ಅವಧಿಯಲ್ಲಿ. ಮ್ಯಾಕ್ಸಿಮಮ್ ಇವೆಂಟ್ಸ್ ವಿಲ್ ಹ್ಯಾಪನ್ ರೋಟೇಟ್ ಅರೌಂಡ್ ಯುವರ್ ಪಬ್ಲಿಕ್ ಲೈಫ್ ಅಂಡ್ ಯುವರ್ ರೆಪ್ಯುಟೇಷನ್, ಪಬ್ಲಿಕ್ ಇಮೇಜ್ ಇದ್ರ ಸುತ್ತ ಇರ್ತವೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಕೆಲವು ನಿಯಮಗಳನ್ನ ಪಾಲಿಸಿದರೆ ನ್ಯಾಯದಿಂದ ವರ್ತನೆಯಾಗಬೇಕು, ಉತ್ತಮ ಕರ್ಮಗಳನ್ನು ಮಾಡಬೇಕು. ಶನಿಯು ಸಹಕರಿಸುವನು. ಇಲ್ಲವಾದಲ್ಲಿ ನಿಮ್ಮ ಹಿರಿಯರು, ಜಾಬ್ನಲ್ಲಿ ನಿಮ್ಮ ಕಲೀಗ್ಸು, ಆಮೇಲೆ
ನಿಮ್ಮ ಜೊತೆ ಇವ್ರು ಯಾರ್ದು ಬೆಂಬಲ ಸಿಗಲ್ಲ, ಈ ರೀತಿ ಆಗುತ್ತೆ. ಇದೇ ಶನಿಯ ಒಂದು ಉಪದೇಶ ಇದೆ. ಸ್ಲೋ ಕರಿಯರ್ ಇರ್ಬೋದು, ಸ್ವಲ್ಪ ಇಂಟೆನ್ಸ್ ಒತ್ತಡವನ್ನು ಕೂಡ ಶನೇಶ್ವರ ಕೊಡ್ತಾನೆ. ನೀವು ಎಲ್ಲೇ ಹೋದ್ರು, ಯಾರಾದ್ರೂ ಕೆಲವರು ಜಾಬ್ ಚೇಂಜ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ಎಲ್ಲಿ ಹೋದ್ರು ಇದೆ 138 ದಿನ ಇದೇ ರೀತಿ ಆಗುತ್ತೆ. ಅದೇ ರಾಗ, ಅದೇ ಹಾಡು. ನೀವು ನಿಮ್ಮ ಟಾರ್ಗೆಟ್ ಮತ್ತು ಗೋಲ್ ಕಡೆಗೆ ಗಮನ ಕೊಡಿ. ನಿಧಾನವಾದರೂ ಯಶಸ್ಸು ನಿಶ್ಚಿತವಾಗಿ ಸಿಗುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ 4 ಪ್ಲೇ ಲಿಸ್ಟ್ಗಳು ಬರ್ತವೆ, ಆಂಗ್ಲ ಮಾಧ್ಯಮದಲ್ಲಿ ಕೂಡ ವಿಡಿಯೋಗಳನ್ನ ರಿಪೀಟ್ ಮಾಡಲಾಗುತ್ತೆ. ಸೊ ಸಬ್ಸ್ಕ್ರೈಬ್, ಥಮ್ಸ್ ಅಪ್, ಲೈಕ್ ಮಾಡಿ ಆ್ಯಂಡ್ ಶೇರ್ ಆಲ್ಸೋ, ಎಲ್ಲರಿಗೂ ತಲುಪಲಿ. ಶ್ರೀ